गुलबर्गा शहर में खलील अहमद अलियास हमालवाड़ी खलील के मर्डर केस में आज एक आरोपी के पैर में गोली मारकर गिरफ्तार किया गया है। 10 दिसंबर को शहर के हागर करोड़ इत्तेहाद चौक के करीब नवाब के महल्ले में तेजधार हथियारों से हमालवाड़ी खलील का मर्डर किया गया था। इस केस में पुलिस कमिश्नर डॉक्टर शरणप्पा SD IPS के डायरेक्शन पर स्पेशल टीम तैयार की गई थी, जिसमें अब तक कुल 4 आरोपियों को गिरफ्तार किया गया है। 2 दिन पहले नजमुद्दीन चप्पल सत्तार और रिजवान नामी 3 आरोपियों को गिरफ्तार कर जेल भेज दिया गया है और अभी मिर्जा कौसर बेग नामी आरोपी को पैर में गोली मारकर गिरफ्तार किया गया है। इस मौके पर पुलिस कमिश्नर ने मीडिया से बात कर कहा, इस केस में स्पेशल टीम बनाई गई है, जिसमें ACP राजन्ना, यूनिवर्सिटी पुलिस इंस्पेक्टर सुशील कुमार, ग्रामीण पुलिस इंस्पेक्टर संतोष सर और दीगर ऑफिसर्स मिलकर दिन रात मेहनत कर आरोपियों को पकड़ने में लगे हैं। और आज मिर्जा कौसर बेग को पकड़ने के वक्त पुलिस पर हमला कर फरार होने के दौरान पैर में गोली मार गिरफ्तार किया गया है। इस हादसे में यासीन, संजू और इराना नामी 3 पुलिस ऑफिसर जख्मी हुए हैं और अब तक कुल 4 आरोपी गिरफ्तार हुए हैं और मजीद कुछ आरोपियों को गिरफ्तार करना बाकी है। मजीद तफसीलात के लिए आप इस वीडियो को एंड तक जरूर देखें। 4 ದಿನಗಳ ಹಿಂದೆ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿತ್ತು. ಅದರಲ್ಲಿ ಪ್ರಾಥಮಿಕ ತನಿಖೆಯ ಪ್ರಕಾರ ಏನು ಈ ಸೈಟ್ಗಳ ವಿಚಾರಕ್ಕೆ ಸಿವಿಲ್ ವ್ಯಾಜ್ಯಕ್ಕೋಸ್ಕರ ಗಲಾಟೆ ಆಗಿರುವಂತದ್ದು ಬೆಳಕಿಗೆ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ನಾವು ವಿಶೇಷ ತಂಡಗಳನ್ನು ಮಾಡಿ ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಅವರಿಗೆ ಕೆಲಸವನ್ನು ನೀಡಲಾಗಿದೆ. ನಮ್ಮ ವಿಶೇಷ ತಂಡ ACP ಸಬ್ ಅರ್ಬನ್, ಇನ್ಸ್ಪೆಕ್ಟರ್ ಯೂನಿವರ್ಸಿಟಿ, ಇನ್ಸ್ಪೆಕ್ಟರ್ ಸಬ್ ಅರ್ಬನ್ ಮತ್ತು ಕ್ರೈಮ್ ಟೀಮ್ 4 ಜನ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಒಬ್ಬ ಆರೋಪಿ, ಅವನು ತಲೆ ಮರೆಸ್ಕೊಂಡು ಮುಂಬೈ, ಪುಣೆಯಲ್ಲೆಲ್ಲ ಓಡಾಡ್ತಾ ಇದ್ದ. ನಿನ್ನೆ ಅವನನ್ನ ವಶಕ್ಕೆ ಪಡ್ಕೊಂಡು ಇವತ್ತು ಬಂಧಿಸಲಾಗಿತ್ತು. ಅವನು ಸ್ಟೇಷನ್ನಿಂದ ನೇಚರ್ ಕಾಲ್ ನೆಪದಲ್ಲಿ ತಪ್ಪಿಸ್ಕೊಂಡಿದ್ದ. ಅವನನ್ನ ಮತ್ತೆ ನಮ್ಮ ತಂಡ ಪತ್ತೆ ಹಚ್ಚಲು ಯಶಸ್ವಿಯಾಗಿದ್ದಾರೆ. ಅವನನ್ನ ವಶಪಡಿಸ್ಕೊಳ್ಬೇಕಾದ್ರೆ ಅವನು ನಮ್ಮ ಸಿಬ್ಬಂದಿಯವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ. ಹಾಗಾಗಿ ಅವನ ಮೇಲೆ ನಮ್ಮ ಯೂನಿವರ್ಸಿಟಿ ಇನ್ಸ್ಪೆಕ್ಟರ್ ಅವನನ್ನ ಸರೆಂಡರ್ ಆಗಂತ ಹೇಳಿದ್ರು ಕೂಡ ಅವನು ಹಲ್ಲೆ ಮುಂದುವರಿಸಿದಾಗ ಅವನನ್ನ ಸಿಬ್ಬಂದಿಯವರ ರಕ್ಷಣೆಗೋಸ್ಕರ ಮತ್ತು ಅವನನ್ನ ಕೊಲೆ ಪ್ರಕರಣದಲ್ಲಿ ಬೇಕಾಗಿರುವ ಆರೋಪಿಗಳನ್ನು ಅವನ ಮೇಲೆ ಫೈರ್ ಮಾಡಿ ಅವನನ್ನ ವಶಪಡಿಸಿಕೊಂಡಿದ್ದಾರೆ. ಗಾಯಗೊಂಡ ನಮ್ಮ ಏನು ಸಿಬ್ಬಂದಿ ಇದ್ದಾರೆ, 2 ಜನ ಹೆಡ್ ಕಾನ್ಸ್ಟೇಬಲ್ಸ್ ಮತ್ತು ಕಾನ್ಸ್ಟೇಬಲ್ಸ್, ಅವರನ್ನ ಇಲ್ಲಿ ಆಸ್ಪತ್ರೆಗೆ ಸಾಗಿಸಿದ್ದೀವಿ. ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ. ಅದರ ಜೊತೆಗೆ ಏನು ಇವನು ಆರೋಪಿ ಇದ್ದಾನೆ ಮಿರ್ಜಾ ಕೌಸರ್ ಬೇಗ್ ಅಂತ, ಅವನನ್ನು ಕೂಡ ಈಗಾಗಲೇ ಆಸ್ಪತ್ರೆಗೆ ಸಾಗಿಸಿ ಅವನಿಗೂ ಕೂಡ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇದರಲ್ಲಿ ಈಗೇನು ಆರೋಪಿ ಇದ್ದಾನೆ ಅವನ ಮೇಲೆ ಒಟ್ಟು 10 ಪ್ರಕರಣಗಳಿದಾವೆ. ಅದಲ್ಲದೆ ಅದರಲ್ಲಿ 2 ಹರ್ಟ್ ಇದೆ ಮತ್ತು 1 307. ಅದಲ್ಲದೆ ಗ್ಯಾಂಬ್ಲಿಂಗ್, ಅದರಲ್ಲಿ ವಿಶೇಷವಾಗಿ ಈ ಬೆಟ್ಟಿಂಗ್ ಮತ್ತು ಗ್ಯಾಂಬ್ಲಿಂಗ್ ಪ್ರಕರಣಗಳಿದಾವೆ. ಅದರಲ್ಲಿ 4 ಗ್ಯಾಂಬ್ಲಿಂಗ್ ಮತ್ತು ಬೆಟ್ಟಿಂಗ್ ಪ್ರಕರಣಗಳು ಈಗಾಗಲೇ ಕನ್ವಿಕ್ಷನ್ ಆಗಿದೆ. ಅದಲ್ಲದೆ ಈಗ ಇತ್ತೀಚಿನದ 1 307 ಈ ಸ್ಟೇಷನ್ ಇಂದ ತಪ್ಪಿಸ್ಕೊಂಡಿರುವಂಥದ್ದು ಮತ್ತು ಈಗ ನಮ್ಮ ಸಿಬ್ಬಂದಿಯವರ ಮೇಲೆ ಕರ್ತವ್ಯಕ್ಕೆ ಅಡ್ಡಪಡಿಸಿ ಮಾರಣಾಂತಿಕ ಹಲ್ಲೆ ಮಾಡಿರುವಂಥ 353 307. ಸೊ ಟೋಟಲ್ 13 ಪ್ರಕರಣಗಳಲ್ಲಿ ಇವನು ಆರೋಪಿ ಆಗಿರುತ್ತಾರೆ. ಈ ಮರ್ಡರ್ ಕೇಸಲ್ಲಿ ಏನು ಪಾತ್ರ? ಈ ಒಟ್ಟು ಇದರಲ್ಲಿ 6 ಜನಗಳ ಆರೋಪಿಗಳ ಒಂದು ಭಾಗಿಯಾಗಿರುವಂಥದ್ದು ತಿಳಿದು ಬಂದಿರುವಂಥದ್ದು. ಇದರಲ್ಲಿ ಬೇಸಿಕಲಿ ಲ್ಯಾಂಡ್ ಗ್ರಾಬಿಂಗ್ ಇರುವಂಥದ್ದು. ಈ 2 ಆರೋಪಿಗಳಿದ್ದಾರೆ ಮತ್ತು ಮೃತನಾಗಿದ್ದಾರೆ. ಇವರು ಕೂಡ ಏನು ಡಾಕ್ಯುಮೆಂಟ್ಸ್ ಇರಲಾರ್ದಂಥ ಸೈಟ್ಸ್ಗಳಿಗೆ ಕಬ್ಜಾ ಮಾಡುವಂಥದ್ದು ಮತ್ತು ಅದರಲ್ಲಿ ಯಾವುದಾದ್ರೂ ದಾಖಲಾತಿಗಳು ಅದು ಸರಿ ಇರಲಿಲ್ಲ ಅಂತಂದ್ರೆ ಒಂದು ನೋಟ್ರಿಗಳನ್ನ ಮಾಡ್ಕೊಂಡು ಅಲ್ಲಿ ಸಿವಿಲ್ ವ್ಯಾಜ್ಯಗಳಲ್ಲಿ ಇವರು ತಲೆ ಹಾಕುವಂಥದ್ದು ಇಲ್ಲಿವರೆಗೆ ತಿಳಿದು ಬಂದಿದೆ. ಈಗ ಏನು ಆರೋಪಿಗಳನ್ನು ಬಂಧಿಸಿದ್ವಿ ಅವರನ್ನ ಪೊಲೀಸ್ ಕಸ್ಟಡಿ ತೆಗೆದುಕೊಂಡು ಹೆಚ್ಚಿನ ಒಂದು ವಿಚಾರಣೆ ಮಾಡಿ ಮುಂದೆ ಏನು ಇದೆ ಅವ್ರದ್ದು ಪ್ರತಿಯೊಬ್ಬರ ರೋಲ್ ಇಂಡಿವಿಜುವಲ್ ಆಗಿ ಮತ್ತು ಈ ಘಟನೆಗೆ ಇಮಿಡಿಯೇಟ್ ಕಾರಣ ಏನನ್ನೋದ್ರ ಬಗ್ಗೆನೂ ಕೂಡ ನಾವು ತನಿಖೆ ಮಾಡೋದು. ಈಗ 3 ಜನದ ಬ್ಯಾಕ್ಗ್ರೌಂಡ್ ಮೇಲೆ ಕೇಸಸ್ ಇದೆ. ಹೆಸರುಗಳು ನಿಮ್ಗೆ ಆಮೇಲೆ ತಿಳಿಸ್ತೀವಿ. ಅದರಲ್ಲಿ ಈಗ ಏನೋ ವಶಕ್ಕೆ ಪಡಿಸ್ಕೊಂಡು ಈಗ ಆಲ್ರೆಡಿ ನ್ಯಾಯಾಂಗ 3 ಜನರಿಗೆ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈಗ ಇವನನ್ನು ಕೂಡ ಈಗ ಅರೆಸ್ಟ್ ಮಾಡಲಾಗಿದೆ. ಈಗ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಇವರನ್ನ ನಾವು ಹೆಚ್ಚಿನ ವಿಚಾರಣೆ ಮಾಡಲಿ. ಅವ್ರದ್ದು ಏನ್ ರೋಲ್ ಇತ್ತು? ಬೇಸಿಕಲಿ ಈಗ ನಮಗೆ ತಿಳಿದು ಬಂದಿರೋ ಪ್ರಕಾರ ಇವರೆಲ್ಲ ಒಂದು ಗ್ಯಾಂಗ್ ಮಾಡ್ಕೊಂಡಿದ್ದಾರೆ. ಒಂದು 6 ಜನರ ಒಂದು ತಂಡ ಮಾಡ್ಕೊಂಡಿದ್ದಾರೆ. ಎಲ್ಲಿ ಸಿವಿಲ್ ವ್ಯಾಜ್ಯಗಳಿದಾವೆ ಮತ್ತು ಎಲ್ಲಿ ದುರ್ಬಲರಿದ್ದಾರೆ ಅಂತ ಏರಿಯಾಗಳನ್ನ ಇವರು ಗುರುತಿಸಿಕೊಂಡು ಅಲ್ಲಿ ಅವರು ಕೈ ಹಾಕಿ ಅವುಗಳನ್ನ ಮೇಲೆ ವಶಪಡಿಸ್ಕೊಳ್ಳುವಂಥದ್ದು ಮತ್ತು ಸ್ಥಳೀಯರಿಗೆ ಹೆದರಿಸುವಂಥದ್ರ ಬಗ್ಗೆ ಒಂದು ತಂಡ ಮಾಡಿದ್ದಾರೆ. ಹಾಗಾಗಿ ಯಾರೇ ಇವ್ರಲಿಂದ ಅನ್ಯಾಯಗಳು ಪಟ್ಟಿದ್ರು ದೂರನ್ನ ನೀಡಿ ಇವ್ರ ಮೇಲೆ ನಾವು ಕ್ರಮ ಕೈಗೊಳ್ಳೋದ್ರ ಬಗ್ಗೆ ಭರವಸೆ ನೀಡ್ತಾ ಇದ್ದೀವಿ.